ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ರಾಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಯಾರು ಮೊದಲಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧುರಾ ಮಲ್ಲಿಕ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಇವತ್ತು ಕಾಲಭೈರವ ಅಷ್ಟಮಿ ಅಂತ. ಸೊ ಬೂದ್ಗುಂಬಳಕಾಯಿ ದೀಪನ ಹಚ್ಚೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಎಲ್ಲರೂ ಎಷ್ಟೋ ಕಷ್ಟಗಳು, ನಾವು ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಎಷ್ಟೊಂದು ನೋಡ್ತಾ ಇದ್ದೀವಿ. ಈ ಬೂದ್ಗುಂಬಳಕಾಯಿ ದೀಪಾರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಿದೆ. ಈ ದೀಪಾರಾಧನೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿಡಿಯೋದಲ್ಲಿ. ಇದೇ ನವೆಂಬರ್ 12 ಬುಧವಾರ ಅಷ್ಟಮಿ ತಿಥಿ ಇದೆ. ನವೆಂಬರ್ 11 ರಂದು ರಾತ್ರಿ 11 ಗಂಟೆಗೆ ಪ್ರಾರಂಭ ಆಗಿ ನವೆಂಬರ್ 12 ರಾತ್ರಿ 10:58ಕ್ಕೆ ಕೊನೆಗೊಳ್ಳುತ್ತೆ. ಸೊ ಇದನ್ನು ಕಾಲಭೈರವ ಅಷ್ಟಮಿ ಅಂತ ಕರೀತಾರೆ. ಅಂದರೆ ಅಷ್ಟಮಿ ದಿನ ಮತ್ತು ಅಮಾವಾಸ್ಯೆ, ಪೌರ್ಣಮಿ, ನವಮಿ ಅಂಥ ದಿನ ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಬೂದ್ಗುಂಬಳಕಾಯಿ ದೀಪಾರಾಧನೆ ಮಾಡೋದ್ರಿಂದ ತುಂಬ ವಿಶೇಷ ಫಲ ಸಿಗುತ್ತೆ. ನಮ್ಮ ಮನೆ ಮೇಲೆ ಬಿದ್ದಿರೋ ಕೆಟ್ಟ ಕಣ್ಣುಗಳು, ಕೆಟ್ಟ ದೃಷ್ಟಿ, ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಕೆಲವೊಂದು ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಂಥ ಕಷ್ಟಗಳೆಲ್ಲ ಅನುಭವಿಸ್ತಿರ್ತಾರೆ. ಸೊ ಕಾಲಭೈರವನ ಸನ್ನಿಧಿಯಲ್ಲಿ ಬೂದ್ಗುಂಬಳಕಾಯಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳೆಲ್ಲ ಕಾಲಭೈರವ ನಿವಾರಣೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ಕಾಲಭೈರವನ ಸನ್ನಿಧಿಲಿ ದೀಪಾರಾಧನೆ ಮಾಡೋದು ಒಳ್ಳೆಯದು. ಮೊದಲಿಗೆ ಒಂದು ಬೂದ್ಗುಂಬಳಕಾಯಿನ ತೊಗೊಂಬರ್ಬೇಕು. ಯಾವುದೇ ಕಾರಣಕ್ಕೂ ಬೂದ್ಗುಂಬಳಕಾಯಿನ ಮನೆ ಒಳಗಡೆ ತೊಗೊಂಡು ಹೋಗಬಾರ್ದು. ಒಂದು ಮೀಡಿಯಮ್ ಸೈಜ್ ಬೂದ್ಗುಂಬಳಕಾಯಿನ ತೊಗೊಬಂದು ದೀಪಾರಾಧನೆ ಮಾಡಬೇಕು. ಕಾಲಭೈರವನ ಸನ್ನಿಧಿಲಿ ಈ ದೀಪಾರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಅಂದರೆ ಕಾಲಭೈರವಂಗೆ ಎಂಥ ಕಾಲಗಳು, ಕಷ್ಟ ಕಾಲಗಳನ್ನೆಲ್ಲ ನಿವಾರಣೆ ಮಾಡುವಂತಹ ಶಕ್ತಿ ಇರುತ್ತೆ. ಈ ದೀಪಾರಾಧನೆನ ಕಾಲಭೈರವನ ಸನ್ನಿಧಿಲಿ ಅಥವಾ ದುರ್ಗಿ ಅಮ್ಮನವ್ರ ಸನ್ನಿಧಿಲಿ ಮಾಡೋದ್ರಿಂದ ಫಲ ಸಿಗುತ್ತೆ. ಮೊದಲನೇದಾಗಿ ಒಂದು ಅಡಿಕೆ ತೊಟ್ಟೆ ತೊಗೊಳ್ಳಿ. ಒಂದು ಚಿಕ್ಕದು ಒಂದು ನಿಮ್ಮ ಕೈ ಸೈಜಷ್ಟು ಒಂದು ಬೂದುಗುಂಬಳಕಾಯಿ ತೊಗೊಬನ್ನಿ. ಮೀಡಿಯಮ್ ಸೈಜ್ ಇರಲಿ. ಬೂದುಗುಂಬಳಕಾಯಿನ ತೊಗೊಬಂದು ಅದನ್ನು ಮಧ್ಯಕ್ಕೆ ಕಟ್ ಮಾಡಬೇಕು. ಮಧ್ಯಕ್ಕೆ ಕಟ್ ಮಾಡಿ ಅದರೊಳಗಿರುವಂತಹ ಎಲ್ಲ ತಿರುಳುಗಳನ್ನ ತೆಗೆಯಿರಿ ನಿಧಾನಕ್ಕೆ. ಯಾವುದೇ ಕಾರಣಕ್ಕೂ ಮನೆ ಒಳಗಡೆಗೆ ಬೂದುಗುಂಬಳಕಾಯಿನ ತೊಗೊಂಡು ಹೋಗಬಾರ್ದು. ತೊಗೊಂಡು ತಿರುಳನ್ನೆಲ್ಲ ತೆಗೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಹಚ್ಚಿ, ಎಣ್ಣೆ ಹಾಕಿ, ಬತ್ತಿ ಎಲ್ಲ ನೀಟಾಗಿ ಹಾಕಿ ಇದು ಮಾಡಿ. ಅಂದರೆ ಈ ತಿರುಳನ್ನೆಲ್ಲ ತೆಗೆದ್ರೆ ನಾವು ಎಣ್ಣೆ ಹಾಕೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಿಧಾನಕ್ಕೆ ತಿರುಳನ್ನೆಲ್ಲ ತೆಗೆದು ದೀಪ ಹಚ್ಚೋದಕ್ಕೆ ಹೇಗೆ ಬೇಕೋ ಅದನ್ನು ರೆಡಿ ಮಾಡ್ಕೊಬೇಕು. ಮಾಡಿಕೊಂಡು ಈ ಥರ ಆಗುತ್ತೆ. ಸೊ ಎಲ್ಲ ಹಾಕ್ಕೊಂಡು ಮನೆ ಒಳಗೆ ತೊಗೊಂಡು ಹೋಗಬಾರ್ದು. ಮನೆ ಈಚೆ ಕಡೆ ಮೊದಲನೇದು ನಿಮ್ಮ ಕೈಯಲ್ಲಿ ಬೂದ್ಗುಂಬಳಕಾಯಿನ ಕೈಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ನಿಮ್ಮ ಮನೆ ದೇವ್ರನ್ನ ಮತ್ತು ಕಾಲಭೈರವನಿಗಿನ ಪ್ರಾರ್ಥನೆ ಮಾಡ್ಕೋಬೇಕು. ಅನ್ನಕ್ಕೆ, ಊಟಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದೆ ಇರೋ ಥರ ನೋಡ್ಕೊಪ್ಪ ತಂದೆ ಕಾಲಭೈರವೇಶ್ವರ. ನಮ್ಮ ಮನೆ ಮೇಲೆ ಬಿದ್ದಿರುವಂಥ ಕೆಟ್ಟ ದೃಷ್ಟಿಗಳೆಲ್ಲ ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ಇಳಿ ತೆಗೆದು ಮಧ್ಯಕ್ಕೆ ಕಟ್ ಮಾಡಿ ತಿರುಳನ್ನೆಲ್ಲ ತೆಗೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಣ್ಣೆ ಹಾಕಿ ಮೊದಲನೇದಕ್ಕೆ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಬೇಕು. ದೀಪ ಹಚ್ಬಿಟ್ಟು ಅದೇ ದೀಪನ ಹೊಸ್ಲಿಗೆ ಸೋಕೋ ಥರ, ಅಂದರೆ ಮನೆ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಈಚೆ ಕಡೆ ಹೊಸ್ಲಿಗೆ ಸೋಕೋ ಥರ ದೀಪನ ಇಟ್ಟು ನಿಮಗೆ ಏನಿದೆ ಎಲ್ಲನೂ ಹೇಳ್ಕೊಂಡು ಕೈ ಮುಕ್ಕೊಬೇಕು. ಕೈ ಮುಗ್ದು ಎಲ್ಲ ಆದಮೇಲೆ ಅದೇ ದೀಪಗಳನ್ನ ತೊಗೊಂಡು ಬೂದ್ಗುಂಬಳಕಾಯಿ ದೀಪನ ತೊಗೊಂಡು ಕಾಲಭೈರವನ ಸನ್ನಿಧಿಗೆ ಹೋಗಿ ಇಟ್ಟು ಬರಬೇಕು. ಇಲ್ಲ ಅಲ್ಲೇ ಹೋಗಿ ಇಟ್ಟು ಹಚ್ತೀನಿ ಅಂದರೂ ಅದು ಸಹ ಮಾಡ್ಬೋದು. ಇಲ್ಲ ಮನೇಲೇ ಇಟ್ಟು ಹಚ್ತೀನಿ ಅಂದರೆ ಅದು ಸಹ. ಮನೆ ಒಳಗೆ ಹೋಗಬಾರ್ದು. ಯಾವತ್ತೂ ಈಚೆ ಕಡೆಯೇ ದೀಪ ಹಚ್ಚಬೇಕು. ಎಷ್ಟೋ ಕಷ್ಟಗಳನ್ನ ನಿವಾರಣೆ ಮಾಡುವ ಶಕ್ತಿ ಕಾಲಭೈರವನಿಗಿದೆ. ಸೊ ಕಾಲಭೈರವನೇಶ್ವರನ ಸನ್ನಿಧಿಯಲ್ಲಿ ದೀಪ ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.